ಪಾಪ ಅವನ ಪರಿಸ್ಥಿತಿ ನೋಡ್ದ್ಯಾನ. ಅವನು ಎಷ್ಟು ದೊಡ್ಡ ಫ್ಯಾನ್ ಆಗಿದ್ದ. ಮೋಹನ್ ಲಾಲ್ ಮೇಲೆ ಮೋಹ ಹೊರಟೋಯ್ತು. ನನಗೆ ಅದು ಬೇಜಾರಿಲ್ಲ, ಅವನ್ ಪಕ್ಷ ಚೇಂಜ್ ಮಾಡಿದೆ ಪ್ರಾಬ್ಲಮ್ಮು. ಎಲ್ಲ ಒಂದು ಹುಡುಗಿಗೋಸ್ಕರ ಅಲ್ವಾ ಮಗ, ಆಗೋದೆಲ್ಲ ಒಳ್ಳೇದಕ್ಕೆ. ಅವಳು ಯಾಕೋ ನಾನು ತಿರುಗು ಅಯ್ಯಯ್ಯೋ, ಆಹಾ, ಇದ್ಯಾವ್ದು ಹೊಸ ತರ ಚಡ್ಡಿ. ನಾನಿಲ್ಲಿ ಮುಖ್ಯವಾದ ವಿಷಯ ಮಾತಾಡ್ಬೇಕ್ರೆ ನಿಂಗೆ ಇದೆಲ್ಲ ಕಾಣಿಸೋದು. ಮೊದ್ಲು ಇದು ಕೂತ್ರ ಕೊಡು. ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಅರ್ಜೆಂಟಾಗಿ ಬರಲ್ವೋ? ನೀನ್ ಟೆನ್ಷನ್ ಆಗ್ಬೇಡ. ಯಾವ್ದೇ ಹೆಂಗಿರ್ಲಿ ಎಲ್ಲ ಸೆಟ್ ಆಗುತ್ತೆ ಕಣ. ನನ್ ಸಾಯ ಮುಂಚೆ ಆಗತ್ತಾ? ದೇವರ ಮೇಲೆ ನಂಬಿಕೆ ಇಲ್ಲ. ನೋಡಿದ್ಯಾ? ಆ ದೇವ್ರನ್ನ ನಂಬಿದ್ರೆ ನಮಗೆಲ್ಲ ಕೊಡ್ತಾನೆ. ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸಿಕ್ಕಾಪಟ್ಟೆ ಸಮಸ್ಯೆಗಳೆದುರಾಗತ್ವೆ. ಪರವಾಗಿಲ್ಲ, ಪ್ರಯತ್ನ ಪಟ್ಟು ನೋಡಿ. ನಾನು ಪ್ರಯತ್ನ ಮಾಡ್ತೀನಿ. ಸ್ವಾಮಿ, ಇದು ಸೆಟ್ ಆಗೋದಕ್ಕೆ ಎಷ್ಟು ದಿನ ಬೇಕು? ಅಯ್ಯೋ ಹುಡುಗರ, ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ. ಸಾಹೇಬ್ರು ಮೇನ್ ಮ್ಯಾಟ್ರ್ ಬಂದ್ರು. ಎಲ್ಲ ಒಳ್ಳೇದಾಗುತ್ತೆ. ನಾಳೆಯಿಂದ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ಸರಿ ಹೋಗುತ್ತೆ. ಸಮಾಧಾನವಾಗಿರ್ಬೇಕು. ಸರಿಯಾಗಿ ನಾನು ನಿನ್ನ ಕೈ ಕಟ್ತಾ ಇರೋ ದಾರ ಮುಂದಾಗುತ್ತೆ ನಿನ್ನ ಮದುವೆ ಹಾರ. ಇದೇ ಜೀವನ ಸಾರ. ಬೇಡ ಬೇಡ ಬೇಡ, ಮೊದ್ಲು ನಿಮ್ದು ಲಾಕ್ ಆಗ್ಲಿ, ಆಮೇಲೆ ನನ್ನ ಲಾಕರ್ನ ತುಂಬಿಸಿದ್ರಾಯ್ತು. ಸರಿ, ಹೋಗ್ಬಿಡ. ಸರಿ, ಮದ್ವೆಗೆ ನನ್ನ ಕರೆಯೋದ್ ಮರಿಬೇಡ. ಸ್ವಾಮಿ, 2 ದಿನ ಬಿಟ್ಟು ನಾನು ಒಬ್ನೇ ಬರ್ತೀನಿ. ಮಗ, ನಾನು ಒಂದು ಸಿನಿಮಾ ನೋಡ್ಕೊಂಡು ಬಂದೆ. ಹೆಂಗಿತ್ತಂದ್ರೆ ಮಗ ಇಲ್ಲಿ ನೋಡು, ತಗೊಳ್ಳಿ, ಮಜಾ ಮಾಡಿ. ಅಣ್ಣ, ಸ್ವಲ್ಪ ಉಪ್ಪಿನಕಾಯಿ ಅದ್ರ ಮಧ್ಯೆ ತಗೊಳ್ಳಿ, ಜಮಾಯಿಸಿ. ಲವ್ ಗುರು ಸೂಪರ್ ಅಲ್ವಾ? ದೊಡ್ಡ ಮನುಷ್ಯನೇ, ಒಂದ್ ವಿಷಯ ಗೊತ್ತಾ? ಸುಮ್ನೆ ಕರ್ಕೊಂಡು ಹೋದ್ನಾ? ನಮ್ಮ ಅಪ್ಪ ಅಮ್ಮ ಮದ್ವೆ ಆಗೋದಕ್ಕೆ ಕಾರಣನೇ ಆ ಲವ್ ಗುರು. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಏನೋ? ಲವ್ ಮ್ಯಾರೇಜೇ ಕಣ, ಭಯಂಕರ ಲವ್. ಅವ್ರಿಬ್ರು ಕಾಲೇಜಲ್ಲಿ ಇದ್ದಾಗ ಜೋರ್ ಲವ್. 2 ದೇಹ 1 ಜೀವ. ಸಿನಿಮಾ ತರ ನಮ್ ತಾಯಿ ಮನೇಲಿ ವಿಲನ್ಗಳ ಗ್ಯಾಂಗೇ ಇತ್ತು. ಏನೋದು? ಅದೇ ಕಣ, ಮಾಮೂಲಿ ಜಾತಿ ಗೀತಿಯಲ್ಲ, ಅದೇ ಮ್ಯಾಟ್ರು. ಅವಾಗ ನಮ್ ಲವ್ ಗುರು ಮಾಟ ಮಂತ್ರ ಮಾಡ್ಕೊಟ್ರು. ವಿಲನ್ಗಳೆಲ್ಲ ಮಂಗಮಾಯ. ಆಮೇಲೆ ವಿಶ್ವಮಾನವ ಸಂದೇಶ. ಆ ಸಂದೇಶಕ್ಕೆ ಸಾಕ್ಷಿ ನಾನು. ಏನ್ ಕತೆನೋ ನಿಂದು? ಕರ್ಣಣ್ಣ, ಒಂದ್ ಒಳ್ಳೆ ಹಾಡಾಡಿ. ಅಣ್ಣ, ಹಾಡಿ ಅಣ್ಣ. ರಾತ್ರಿಗೆ ಎಣ್ಣೆ ರೆಡಿ ಮಾಡೋ, ಕಚೇರಿ ಅದೆಲ್ಲ ರೆಡಿ ಆಗುತ್ತೆ, ನೀವು ಹಾಡಿ ಹೇಳ್ತೀನಿ. ಹಾಡು ಹೇಳುವೆ, ಎಣ್ಣೆ ಕುಡಿದು ನಾನು ಈಗ ಹಾಡು ಹೇಳುವೆ. ಸಟ್ಪಟ್ಟಡಂ. ಹಲೋ, ನಾನು ಅವಳ ಹತ್ರ ಮಾತಾಡ್ಬೇಕು, ಅಲ್ಲಿಂದ ಸ್ವಲ್ಪ ಹೋಗ್ತೀಯಾ? ಒಂದ್ ನಿಮಿಷ ಕಣೆ. ಹಾ, ಹೇಳು. ಒಂದ್ ನಿಮಿಷ, ಸ್ವಲ್ಪ ಆ ಕಡೆ ಹೋಗ್ತೀರಾ? ಯಾಕೋ ನೀನ್ ಈ ತರ ನನ್ ಹಿಂದೆನೆ ಸುತ್ತಾ ಇದ್ಯಾ? ನಿನ್ ಜೊತೆಗ್ ನಡೆಯೋದಲ್ಲ, ನಿನ್ ಹಿಂದೆ ನಡೆಯೋದೇ ಇಷ್ಟ ನಂಗೆ. ಇಲ್ಲ, ಸಾರಿ, ನಿನ್ ಜೊತೆಗ್ ನಡೆಯೋದಲ್ಲ, ನಿನ್ ಹಿಂದೆ. ಗೊತ್ತಿಲ್ದೆ. ನಾನಂದ್ರೆ ನಿಂಗೆ ಅಷ್ಟಿಷ್ಟನಾ? ಹಾಗಾದ್ರೆ ಒಂದ್ ಮಾಡು, ನಮ್ ಮನೆಗ್ ಬಂದ್ ಕೇಳು. ನಮ್ಮ ಅಪ್ಪ ಅಮ್ಮಂಗ್ ನೀನ್ ಹಿಡ್ಸಿದ್ರೆ ನನಗೂ ಓಕೆ. ಜನ, ನೀನ್ ಯಾವಾಗ ಊರ್ಗ್ ಹೋಗ್ತೀಯಾ? ನಾಡಿದ್ 3 ದಿನ ರಜೆ ಇದೆಯಲ್ಲ, ಅವಾಗ ಹೋಗ್ತಾ ಇದ್ದೀನಿ. ಗೊತ್ತು, ಆದ್ರೂನು ಓಕೆ ಆಗ್ಬಿಡ್ತು. ನಾನೀಗ ಕಟ್ಟೋ ದಾರ ನಿನಗಾಗತ್ತೆ ಮುಂದೆ ಮದುವೆ ಹಾರ. ನಿಮ್ ಐಡಿಯಾ ತುಂಬಾ ಚೆನ್ನಾಗಿದೆಯಮ್ಮ, ಆದ್ರೆ ವರ್ಕ್ ಆಗ್ತಿಲ್ಲಮ್ಮ. ಅವ್ನು ನನ್ ಹಿಂದೆನೆ ಬರ್ತಿದ್ದಾನಮ್ಮ, ನಂಗ್ ಭಯ ಆಗ್ತಿದೆ. ನೀನ್ ಭಯ ಪಡ್ಬೇಡ. ನೀನ್ ಭಯ ಪಡ್ಲಿ ಅಂತಾನೆ ಈ ತರ ಮಾಡ್ತಿದ್ದಾನೆ. ಅವ್ನ್ ಸ್ವಲ್ಪ ದೂರ ಬಂದು ವಾಪಸ್ ಹೋಗ್ತಾನೆ. ಅವ್ನು ಆಡ್ತಿರೋದ್ ನೋಡಿದ್ರೆ ಅವ್ನು ವಾಪಸ್ ಹೋಗ್ತಾನೆ ಅನಿಸ್ತಿಲ್ಲ ಅಮ್ಮ. ಇನ್ನು ಸ್ವಲ್ಪ ದೂರ ಬಂದು ಆಮೇಲೆ ಅವನೇ ಹೋಗ್ತಾನೆ.
ಎಲ್ಲಿಗ್ ಬರ್ತಾ ಇದ್ಯಾ? ಮನೆಗೆ. ಯಾರ್ ಮನೆಗೆ? ನಿನ್ ಮನೆಗೆ. ಯಾಕೆ? ನೀನ್ ತಾನೇ ಮನೆಗೆ ಬಂದು ಮಾತಾಡೋಂದೆ. ನಿಂಗೇನ್ ತಲೆ ಕೆಟ್ಟಿದ್ಯಾ? ಸುಮ್ನೆ ವಾಪಸ್ ಹೋದ್ರೆ ಸರಿ. ನಾನು ಇಷ್ಟ ಅಂತ ಹೇಳು, ಅವಾಗ ಹೋಗ್ತೀನಿ. ನಮ್ಮ ಅಪ್ಪಂಗ್ ಗೊತ್ತಾದ್ರೆ ನಿನ್ನ ಪೀಸ್ ಪೀಸ್ ಮಾಡ್ತಾರೆ ಅಷ್ಟೇ. ನೀನೇನ್ ಚಿಕ್ಕ ಹುಡುಗಿ ತರ ಆಡ್ತಾ ಇದೀಯಾ? ಭಯ ಅಂದ್ಯಲ್ಲ, ಅದ್ ನಂಗೆ 3ನೇ ಕ್ಲಾಸಲ್ಲೇ ಹೊರಟೋಯ್ತು. ಆಟ ಆಡ್ಬೇಡ, ಇದಕ್ಕೆಲ್ಲ ನೀನ್ ಅನುಭವಿಸ್ತೀಯಾ? ಅನ್ಭವಿಸೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಅಣ್ಣ ಗಾಡಿ ತೆಗೀರಿ ಅಣ್ಣ. ಅಮ್ಮ, ಇವನೇ ನೋಡಿ ಆದಿ. ಹಾಯ್ ಅಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ ಮನೆಯಲ್ಲಿ ಅಪ್ಪ ಅಮ್ಮ ಬಿಟ್ಟು ಇನ್ಯಾರಿದ್ದಾರೆ? ನೀವು ಅನ್ಕೊಂಡಿರೋ ಹಾಗೆ ನಾನು ಹಿಂದೂ ಅಲ್ಲಮ್ಮ. ನಾನು ಕೂಡ ನಿಮ್ಮವನೇ, ಮುಸ್ಲಿಂ ಅಮ್ಮ. ಮುಸ್ಲಿಮ? ಮತ್ತೆ ಅವಳು ಹೇಳಿದ್ದು? ನಾನು ಹಿಂದೂ ಅಂತ ಕಾಲೇಜಲ್ಲಿ ಎಲ್ಲ ಅನ್ಕೊಂಡಿದ್ದಾರೆ. ನನಗೆ ಇದ್ರಲ್ಲೆಲ್ಲ ಚೂರು ನಂಬಿಕೆನೇ ಇಲ್ಲ. ಸುಮ್ಮನೆ ಹೆಸರಿಗೊಂದು ಮತ. ಇನ್ನು ಮನೆ ಬಗ್ಗೆ ಹೇಳಬೇಕು ಅಂದ್ರೆ ನಾನೊಬ್ಬ ಅನಾಥಮ್ಮ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೇಳ್ಬೇಕಮ್ಮ. ಯಾಲ್ಲ, ಯಾರದು? ನಾನು ಕಣೆ. ಬೇಗ ಬಾಗ ತೆಗಿ, ಬೇಗ ತೆಗಿ ಬಾ. ಹಾ, ಬಂದೆ ಬಂದೆ. ಬೇಗ ಬನ್ನಿ. ಬೇಗ ನಿನ್ ಬಾಗಲು ಮುಚ್ಚೋ. ನೀವ್ ಎಲ್ಲಿದ್ರಿ? ಹೇಳ್ತೀನಿರು. ಯಾರಾದ್ರೂ ನೋಡಿದ್ರಾ? ಪೆಟ್ಟಿಗೆ ಆಗ್ತು ನಾನು ಗೊತ್ತಿದ್ದೀರಾ? ಇನ್ಮೇಲೆ ಇಲ್ಲೇ ಇದ್ರೆ ಅವ್ರು ನನ್ನ ಕೊಂದ್ಬಿಡ್ತಾರಷ್ಟೇ. ಯಾಲ್ಲ. ನಾನೀಗ ಊರ್ ಬಿಟ್ಟೆ ಹೋಗ್ತಾ ಇದ್ದೀನಿ. ಅಯ್ಯೋ, ನಿನಗೆ ದುಡ್ಡು ಬೇಕು ಅಂತಂದ್ರೆ ಮಾಧವನ್ ಕೇಳು ಸಾಕು. ನಾನೆಲ್ಲ ಅವನಿಗೆ ತಿಳಿಸಿದ್ದೀನಿ. ಆದ್ರೂ ನೀವು ನನ್ನ ಯಾಕೆ ಒಬ್ಬಳನ್ನೇ ಯೋಚನೆ ಬಿಟ್ಟು ಮಾಡ್ತೀಯಾ? ಹೋಗ್ತಿದ್ದೀರಾ? ಅಳ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ಬರ್ತೀನಿ, ಏನು ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದ. ಜೋಪಾನ. ಅಮ್ಮ, 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 ಯಾಕಮ್ಮ ಅಳ್ತಾ ಇದ್ದೀರಾ? ಅಮ್ಮ. ಓಹೋ, ಯಾರಪ್ಪ ಇದು? ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಅಪ್ಪ ನಿನಗೆ ಅಂತ ಏನ್ ತಂದಿದ್ದಾನೆ ಗೊತ್ತಾ? ಏನ್ ತಂದಿದ್ದೀರಾ? ಮಾಧವ, ಅದನ್ನ ಸ್ವಲ್ಪ ತಗೊಂಡ್ ಬಾ. ಐ, ಇಷ್ಟ ಆಯ್ತಾ? ಸೈಕಲ್. ಚೆನ್ನಾಗಿದ್ಯಾ? ಅಮ್ಮ, ಸೈಕಲ್. ನೋಡ್ದೆ, ಹುಷಾರಾಗಿ ಹೋಗೋ. ಜೋಪಾನ. ಅವತ್ ನಮ್ಮ ಮನೆಯಲ್ಲಿ ಸಂತೋಷ ತಾಂಡವವಾಡ್ತಾ ಇತ್ತು. നിലാവിന്റെ നീലിമരാവിൽ മുഹബത്തിൻ കിളിവാതിൽക്കൽ ഗസലിന്റെ തേൻമൊഴിയായി നീ എൻ കൽവേ. കിനാവിന്റെ പൊരിവെയിലത്ത് ഇഷ്കിന്റെ കുളിർക്കുടമേന്തി ഹൃദയത്തിൽ പൊന്നിശലായി നീ എൻ കൽവേ, നീ എൻ കൽവേ, നീ എൻ കൽവേ. ಅಪ್ಪ, ಸೈಕಲ್ಗೊಂದು ಹಾರ್ನ್ ಹಾಕೊಡಿ ಅಪ್ಪ. ಸರಿ ಆಯ್ತು, ಕೊಡಿಸ್ತೀನಿ. ಯಾವ ತರದ್ ಬೇಕು ನಿಂಗೆ? ಸಿಕ್ಕಾಪಟ್ಟೆ ಮ್ಯೂಸಿಕ್ ಇರೋದ್ ಬೇಕು. ಆ ತರದ್ ಬೇಕಾ? ಸರಿ ಆಯ್ತು, ಹಾ, ಕೊಡಿಸ್ತೀನಿ. ಆದಿ, ಇವತ್ ನಿನ್ ಪಕ್ಕದ ರೂಮಲ್ಲಿ ಮಲ್ಕೋ ಸರಿ ಅಮ್ಮ. ಆಯ್ತಾ? ಅವನಿಗೇನೋ ಅರ್ಥ ಆಯ್ತು ಅನ್ಸುತ್ತೆ. ಹಾ, ಮುಂಚಿನ ತರ ಇಲ್ಲ. ಇವಾಗ ಮಕ್ಳಿಗೆಲ್ಲ ಗೊತ್ತಾಗತ್ತೆ. ಏನು ಏನ್ ಗೊತ್ತು ಅವನಿಗೆ? ನಾನ್ ಹೇಳಲ್ಲ. ಮಾರನೇ ದಿನ ಜನಗಳ ಸದ್ದು ಕೇಳಿ ನಾನು ಎದ್ದೆ. ಅಮ್ಮ,
ಇವತ್ತೇ ಹೋಗ್ತಾ ಇದೀಯ? ಹೋಗಲೇಬೇಕು. ಹೋಗಿಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಕಂದ, ಅಪ್ಪ ಹೇಳಿದ್ನ ಸ್ವಲ್ಪ ಕೇಳ್ತೀಯಾ? ಮಾತಾಡಿಸ್ಬೇಡಿ, ನನ್ಗೆ ನಿಮ್ನ ಕಂಡ್ರೆ ಇಷ್ಟ ಇಲ್ಲ. ಅಮ್ಮ, ಅಮ್ಮ ತೀರೋದ್ಮೇಲೆ ಅಪ್ಪ ಮತ್ತೆ ದುಬೈಗೆ ಹೋಗ್ಬಿಟ್ರು. ಆಮೇಲೆ ಯಾರೋ ಹೇಳಿದ್ರು ನಮ್ಮಪ್ಪ ದುಬೈಯಲ್ಲೇ ತೀರೋದ್ರು ಅಂತ. ಆದ್ರೆ ನಮ್ಮಪ್ಪ ಇದುವರೆಗೂ ನಂಗೆ ಏನು ಕೊರತೆ ಇಲ್ದೇನೆ ಬೆಳೆಸಿದ್ದಾರೆ. ನನ್ನ ಕತೆ ಇಷ್ಟೇನಮ್ಮ. ಜನ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವಳು ನಮ್ಮಮ್ಮನ ಥರನೇ. ಅವಳನ್ನ ನಂಗೆ ಮದುವೆ ಮಾಡ್ಕೊಡಿ ಪ್ಲೀಸ್. ನಿನಗೆ ಅವಳು ಕಂಡ್ರೆ ತುಂಬಾ ಇಷ್ಟ ಅಂತ ಗೊತ್ತಾಗ್ತಿದೆ. ಆದ್ರೆ ನಾನೊಬ್ಳೆ ಏನು ನಿರ್ಧಾರ ತಗೊಳಕ್ಕಾಗಲ್ಲ. ಅವಳು ನಾನೊಬ್ಳಿಗೆ ಮಗಳಲ್ಲ ಅಲ್ವಾ? ಅವಳ ಅಪ್ಪನೂ ಬರ್ಲಿ ಇರು. ನಿನ್ ಬಗ್ಗೆ ನಾನ್ ಮಾತಾಡ್ತೀನಿ. ಆದಿ ನೀನಿನ್ನೂ ಹೋಗಿಲ್ವಾ? ಇಲ್ಲ, ನನ್ನ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಅಮ್ಮಂಗ್ ಬೆಣ್ಣೆ ಹಸ್ತಿದ್ದೆ ಅಂತ ಹೇಳು. ಹೇಗಾದ್ರೂ ಅನ್ಕೋ, ಆದ್ರೆ ಅಮ್ಮಂಗೆ ನನ್ನ ಬಗ್ಗೆ ಗೊತ್ತು ಅಲ್ವಮ್ಮ? ಓ ಹೌದಾ? ಸರಿ ಹೋಗ್ಬಿಡ್ ಬಾ ಆದಿ. ನೀನು NCC, ನಾನು ICC. ಅಮ್ಮ ಒಪ್ಪಿಗೆ ಕೊಟ್ಬಿಟ್ರು. ಆದ್ರೆ ಅವ್ರ ಅಪ್ಪನ್ ನೆನ್ಸ್ಕೊಂಡ್ರೇನೆ ಟೆನ್ಷನ್ ಆಗ್ತದೆ. ನೀನ್ ಯಾಕೋ ಟೆನ್ಷನ್ ಆಗ್ತೀಯಾ? ಅವ್ರ ಅಮ್ಮನೇ ಒಪ್ಪಿದ್ರು ಅಂದ್ರೆ ಖಂಡಿತ ಪಾಸಿಟಿವ್ ಆಗಿರುತ್ತೆ. ಮೊದ್ಲೇ ತಲೆ ನೆಟ್ಟಗಿಲ್ಲ, ಹೋಗಿ ಹೋಗಿ ತಲೆಗೆ ಹೊಡ್ಕೋತೀಯ. ಆ ರೋಸಮೈಲ್ ಇಲ್ಲ ಅಂದ್ರೆ ಒಳ್ಳೇದು ಗುರು. ನನಗೆ ಅವಳು ಕಂಡ್ರೇನೆ ಭಯ. ಅವಳು ರೋಸ್ ಅಲ್ಲ ಕಣೋ, ರೋಸಲ್ಲಿರೋ ಮುಳ್ಳು. ಬಾ. ಏನ್ ಗುರು, ಯಾರು ಇಲ್ಲ ಅನ್ಸುತ್ತೆ, ಸೈಲೆಂಟ್ ಆಗಿದೆ. ಬೆಲ್ಲೊತ್ತದೆ ಒಂಥರ ಸುಖ. ಬನ್ನಿ ಬನ್ನಿ, ಅದು ಯಾರು ಬರ್ತಿರೋ ಬನ್ನಿ. ಹೊಸ ಗರ್ಲ್ ಫ್ರೆಂಡ್ ಬಿದ್ರು ಬೀಳ್ಬೋದು. ಈಗ ಬರ್ತಾಳೆ ನೋಡು. ನಿನಗಾಗಿ ನಾನು ಕಾಯುವೆನು. ಹಾಯ್ ಸಂಗೀತ, ಸಂಗೀತ ಕಲಿಸಿಕೊಡು ಸಂಗೀತ, ಒಲಿದು ಬಾ ಸಂಗೀತ. ಹೋಗು, ನನಗ್ ಗೊತ್ತು ನಿಂಗ್ ಅಂಜಲಿ ಇಷ್ಟ ಅಲ್ವಾ? ಅದೇನಾಯ್ತು ಅಂದ್ರೆ ಸಂಗೀತ, ನಾವ್ ಯಾಕೋ ಇಲ್ಲಿಗೆ ಬಂದಿದ್ದು? ಹೌದಲ್ವಾ, ನಾವ್ ಯಾಕೆ ಬಂದ್ವಿ ಮರ್ತೇ ಹೋಯ್ತಲ್ಲ. ಜನ್ನ ಇದ್ರೆ ಕರಿತ್ಯಾ? ಇದಾಳೆ, ಏನೋ ಮಾಡ್ತಿದ್ದಾಳೆ. ಸ್ವಲ್ಪ ಕರಿತ್ಯಾ? ಸಂಗೀತ, ನೀನ್ ಯಾಕೆ ನನ್ನ ವಾಟ್ಸಪ್ ಅಲ್ಲಿ ಬ್ಲಾಕ್ ಮಾಡಿದ್ಯಾ? ಈಗ ಟೆಲಿಗ್ರಾಮ್ ಅಲ್ಲಿ ಇದೀನಿ. ಓಹೋ, ಮಿಂಚಂಗೆ ಬರ್ತಾಳೆ. ಈ ನನ್ನ ಮಗನ್ಗೆ ಉದ್ಯೋಗನೂ ಇಲ್ಲ, ಉದ್ವೇಗನೂ ಇಲ್ಲ. ಬಂದ್ಲು ರೋಚಕ್ಕ. ಏಯ್, ಇದು ಲೇಡೀಸ್ ಹಾಸ್ಟೆಲ್, ಜ್ಞಾಪಕ ಇರ್ಲಿ. ಇಲ್ಲ ಅಂದ್ರೆ ನನ್ ಮಗನೇ ಹೊಡೆದ್ ಪಂಚರ್ ಮಾಡ್ಬಿಡ್ತೀನಿ. ಹಾ ಆದಿ, ಇವನು ಒಳ್ಳೆ ಹುಡುಗ. ಯಾರೋ ಅದು. ಏನಾದಿ? ನಮ್ ವಿಷಯ ಏನಾಯ್ತು? ಹಾ, ನಮ್ ವಿಷಯ? ಅದೇ ನಿಮ್ ವಿಷಯನೇ. ನಂಗ್ ಅರ್ಥ ಆಗ್ತಿಲ್ಲ. ನಾನ್ ನಿಮ್ ಮನೆಗ್ ಬಂದ್ ಮಾತಾಡಿದ್ರಲ್ಲ, ಮರ್ತ್ಬಿಟ್ಯಾ? ಓ, ನಿಮ್ಮ ಅಪ್ಪ ಬಂದಿಲ್ವಾ? ಅದ್ರ ಬಗ್ಗೆನಾ? ಅಪ್ಪ ಬಂದಿದ್ದಾರೆ. ಅಮ್ಮ ನಿನ್ ಬಗ್ಗೆ ಮಾತಾಡಿದಾರಂತೆ. ಆದ್ರೆ ಅಪ್ಪಂಗ್ ನಿನ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಂಗೂ ನೀನ್ ಇಷ್ಟ ಇಲ್ಲ. ಟ್ವಿಸ್ಟ್. ನನ್ನ ಬಿಟ್ಬಿಡು, ನನ್ನ ಮರ್ತ್ ಬಿಡು.